ಹೆಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಕ್ಲಾಸ್. ಸೊ ಈ ಕ್ಲಾಸ್ನಲ್ಲಿ ನಾನು ನಿಮಗೆ ತುಂಬ ಸೆಂಟೆನ್ಸ್ಗಳನ್ನ ಕ್ವಶನ್ಸ್ಗಳನ್ನ ಹೇಳ್ಕೊಡ್ತಾ ಇದ್ದೀನಿ ಡಿಡೆಂಟ್ನ ಯೂಸ್ ಮಾಡಿಕೊಂಡು, ಅಂದರೆ ಸಿಂಪಲ್ ಪಾಸ್ಟ್ನಲ್ಲಿ. ಸೊ ವಿಡಿಯೋ ಎಂಡ್ವರೆಗೂ ನೋಡಿ, ನಿಮಗೆ ತುಂಬ ಸೆಂಟೆನ್ಸ್ಗಳು ಪರಿಚಯ ಆಗುತ್ತೆ. ಸೊ ಈ ಥರ ನೀವು ತುಂಬ ಸೆಂಟೆನ್ಸ್ಗಳನ್ನ ನೋಡಿ ಪ್ರಾಕ್ಟೀಸ್ ಮಾಡಿದಾಗ ನಿಮಗೆ ಗೊತ್ತಾಗುತ್ತೆ ನಾವು ಡೈಲಿ ಲೈಫ್ನಲ್ಲಿ ಅದನ್ನು ಹೇಗೆ ಯೂಸ್ ಮಾಡ್ಕೋಬೇಕು ಅಂತ. ಆ್ಯಂಡ್ ಇವತ್ತಿನ ವಿಡಿಯೋದಲ್ಲೇ ಮಧ್ಯದಲ್ಲಿ ತುಂಬ ಟಿಪ್ಸ್ ಹೇಳ್ತಾ ಇದ್ದೀನಿ. ಆ ಟಿಪ್ಸ್ನ ನೀವು ಮಿಸ್ ಮಾಡ್ಕೋಬೇಡಿ. ಆ್ಯಂಡ್ ಆ ಎಲ್ಲ ಟಿಪ್ಸ್ನ ನೋಟ್ ಮಾಡಿಟ್ಕೊಳ್ಳಿ, ನಿಮಗೆ ತುಂಬ ಯೂಸ್ ಆಗುತ್ತೆ. ಸೊ ವಿಡಿಯೋ ಎಂಡ್ವರೆಗೂ ನೋಡಿ. ಸೊ ನನಗೆ ಆಲ್ರೆಡಿ ಸಿಂಪಲ್ ಪಾಸ್ಟ್ ಟೆನ್ಸ್ ಮೇಲೆ ಅದರ ಸ್ಟ್ರಕ್ಚರ್ ಹೇಗಿರುತ್ತೆ, ಎಲ್ಲಿ ಯೂಸ್ ಮಾಡಬೇಕು ಅನ್ನೋದ್ರ ಮೇಲೆ ಡೀಟೇಲಾಗಿ ಆಲ್ರೆಡಿ ಕ್ಲಾಸ್ ಹೇಳ್ಕೊಟ್ಟಿದ್ದೀನಿ. ನೋಡಿಲ್ಲ ಅಂದರೆ ಹೋಗಿ ನೋಡಿ, ಆಮೇಲೆ ಈ ವಿಡಿಯೋ ನೋಡೋದಕ್ಕೆ ಸ್ಟಾರ್ಟ್ ಮಾಡಿ. ಯಾಕೆಂದರೆ ಇವತ್ತಿನ ಕ್ಲಾಸ್ನಲ್ಲಿ ಬರೀ ಎಕ್ಸಾಂಪಲ್ ಸೆಂಟೆನ್ಸೇ ತೋರಿಸ್ತಾ ಇದ್ದೀನಿ, ಹೇಗೆ ನಾವು ಡೈಲಿ ಲೈಫ್ನಲ್ಲಿ ಮಾತಾಡ್ತೀವಿ ಅಂತ. ಸೊ ಈಗ ಆಲ್ರೆಡಿ ನಡೆದಿರುವಂತಹ ಸೀರೀಸ್ ಆಫ್ ಆ್ಯಕ್ಟಿವಿಟೀಸ್ನ ನಾವು ಸಿಂಪಲ್ ಪಾಸ್ಟ್ನಲ್ಲಿ ಹೇಳ್ಬೋದು. ನಾ ಏನು ಮಾಡಿದೆ, ಮತ್ತೇನು ಮಾಡಿದೆ, ಆಮೇಲೆ ಏನು ಮಾಡಿದೆ, ಈ ಥರ. ಸೊ ಇಲ್ಲಿ ಕೊಡ್ತಾ ಇದ್ದೀನಿ ನೋಡಿ, ಟ್ರೈ ಮಾಡಿ. ಐ ವೋಕ್ ಅಪ್ ಅಟ್ 6 ಟುಡೇ. ಸೊ ಈಗ ಆಲ್ರೆಡಿ ದಿನ ಎಂಡ್ ಆಗಿದೆ. ನಾ ಇವತ್ತೇನೇನು ಮಾಡಿದೆ ಸಿಂಪಲ್ ಪಾಸ್ಟ್ನಲ್ಲೇ ಹೇಳಬೇಕು. ಹ್ಯಾಡ್ ಬಾತ್ ಆ್ಯಂಡ್ ಗಾಟ್ ರೆಡಿ. ಸೊ ನಾನಿಲ್ಲಿ ಕಂಟಿನ್ಯೂ ಮಾಡ್ತಾ ಇದ್ದೀನಿ, ಅಂದರೆ ಏನು ಕೆಲಸ ಆದಮೇಲೆ ಏನು ಮಾಡಿದೆ, ಮತ್ತೇನು ಮಾಡಿದೆ ಅಂತ ಒಂದೇ ಸೆಂಟೆನ್ಸ್ನಲ್ಲಿ ಆ ಥರ ಹೇಳ್ಕೊಂಡು ಹೋದಾಗ ಎವ್ರಿ ಟೈಮ್ ನಾನು ಸಬ್ಜೆಕ್ಟ್ ಹಾಕಬೇಕಾಗಿಲ್ಲ, ನಾನು ಅದನ್ನು ಸ್ಕಿಪ್ ಮಾಡ್ಬೋದು. ಕಾಮಾ ಹಾಕಿ ಆ್ಯಂಡ್ ಹಾಕಿ ನನ್ನ ಹತ್ರ ಹೇಳ್ಬೋದು. ನೋಡಿ, ಈ ಥರನೇ ನೀವು ಫಾರ್ಮ್ ಮಾಡ್ಬೋದು. ಹೊಸ ಸೆಂಟೆನ್ಸ್ ಸ್ಟಾರ್ಟ್ ಮಾಡಿದ್ರೆ ಸಬ್ಜೆಕ್ಟಿಂದ ಮತ್ತೆ ಸ್ಟಾರ್ಟ್ ಮಾಡಿ. ಟುಕ್ ಆನ್ ಆಟೋ ಟು ವರ್ಕ್. ಐ ರೀಚ್ ದಿ ಆಫೀಸ್ ಅಟ್ 8 ಅಂಡ್ ಸ್ಟಾರ್ಟೆಡ್ ಮೈ ವರ್ಕ್ ರೈಟ್ ಅವೇ. ರೈಟ್ ಅವೇ ಅಂದರೆ ಇಮಿಡಿಯೇಟ್ಲಿ. ಅದು ಸ್ವಲ್ಪ ಫಾರ್ಮಲ್ ವರ್ಡ್ ಆಗುತ್ತೆ. ನೀವು ಸ್ಪೋಕನಲ್ಲಿ ರೈಟ್ ಅವೇ ಯೂಸ್ ಮಾಡಬಹುದು. I had a cup of tea at around 10. I didn't have my breakfast today. So I had my lunch little early. Little early ಅಂದರೆ ಸ್ವಲ್ಪ ಬೇಗ. Got back home at around 7. ಸೊ ಇಲ್ಲಿ ನೋಡಿ, ಗಾಟ್ ಮುಂದೆ ನೀವು ಒಂದು ಪ್ಲೇಸ್ ಮೆನ್ಷನ್ ಮಾಡಿದ್ರೆ, ಗೆಟ್ ಮುಂದೆ ಪ್ಲೇಸ್ ಮೆನ್ಷನ್ ಮಾಡಿದ್ರೆ ಅರೈವ್ ಅನ್ನೋ ಮೀನಿಂಗ್ ಬರುತ್ತೆ. ಅರೈವ್ ಅನ್ನೋ ಸ್ವಲ್ಪ ಫಾರ್ಮಲ್ ಆಗುತ್ತೆ. ಸ್ಪೋಕನ್ನಲ್ಲಿ ತುಂಬ ಕ್ಯಾಶುವಲ್ ಆಗಿ ಗಾಟ್ ಹೋಮ್, ಗಾಟ್ ಟು ವರ್ಕ್ ಈ ಥರ ಹೇಳ್ತೀವಿ. ಹೋಮ್ ಒಂದು ಬಿಟ್ಟು ಬೇರೆ ಪ್ಲೇಸ್ ಹಾಕೋವಾಗ ಟು ಹಾಕಿ. ನೀವು ಗೊತ್ತಾಯ್ತಲ್ಲ, ಅರೈವ್ ಅನ್ನೋ ಮೀನಿಂಗ್ಗೆ ಕೊಡುತ್ತೆ ಅದು. ಊಟ ಮಾಡಿದೆ, ಮಲ್ಗೋದಕ್ಕೆ ಹೋಗ್ತಾ ಇದ್ದೀನಿ ಅಂತ ನಾನು ಹೇಳ್ತಾ ಇದ್ದೀನಿ. ಏಟ್ ಮೈ ಡಿನ್ನರ್ ಆ್ಯಂಡ್ ಗೋಯಿಂಗ್ ಟು ಬೆಡ್ ನಾವ್. ಇದು ಪ್ರೆಸೆಂಟ್ ಕಂಟಿನ್ಯೂಸ್ನಲ್ಲಿದೆ, ಅಂದರೆ ಈಗ ಮಲ್ಗೋದಕ್ಕೆ ಹೋಗ್ತಾ ಇದ್ದೀನಿ. ಯಾಕೆಂದರೆ ನಾನು ಇವಾಗ ಹೇಳ್ತಾ ಇದ್ದೀನಿ ಇವತ್ತೆಲ್ಲ ಏನೇನು ಮಾಡಿದೆ ಅಂತ. ಇವತ್ತು ನಡೆದಿರೋ ಯಾವ ಆ್ಯಕ್ಷನ್ಗಳು ಕೂಡ ಪ್ರೆಸೆಂಟ್ ಟೈಮ್ಗೆ ಏನೂ ಸಂಬಂಧ ಇಲ್ಲ. ಎಲ್ಲ ಮಾಡಿದೆ, ಮುಗೀತು, ಎಂಡ್ ಆಯಿತು, ಫಿನಿಶ್, ನಾನು ಈಗ ಮಲ್ಗ್ತಾ ಇದ್ದೀನಿ ಅಲ್ವಾ. ಸೊ ಈ ಥರ ಇದ್ದರೆ ಸಿಂಪಲ್ ಪಾಸ್ಟ್ನಲ್ಲೇ ಹೇಳಿ. ಈ ಥರ ಲಾಸ್ಟ್ ವೀಕ್ ಏನೇನಾಯಿತು, ನಿನ್ನೆ ಏನೇನಾಯಿತು, ಆ ಈವೆಂಟ್ನಲ್ಲಿ ಏನೇನಾಯಿತು, ಇದೇ ಥರನೇ ನೀವು ಹೇಳಬೇಕು. ಸೊ ನನಗೆ ಇವತ್ತು ಕೆಳಗಡೆ ಕಾಮೆಂಟ್ ಮಾಡಿ, ನೀವೇ ನಿಮ್ಮ ಲೈಫ್ನ ಯಾವುದಾದ್ರೂ ಒಂದು ದಿನ ತೊಗೊಂಡು ಏನೇನು ಮಾಡಿದ್ರಿ, ಏನೇನಾಯಿತು ಅನ್ನೋದನ್ನು ಹೇಳಿ. ಈ ಥರ ನೀವು ಬರೆದ್ಮೇಲೆ ಒಂದ್ಸರಿ ಸೆಂಟೆನ್ಸ್ನ ಚೆಕ್ ಮಾಡಿ, ಸಿಂಪಲ್ ಪಾಸ್ಟ್ನಲ್ಲಿ ಇದೆಯಾ ಇಲ್ವಾ ಏನು ಅಂತ. ಐ ಸಡನ್ಲಿ ಅವೋಕ್ ಆ್ಯಂಡ್ ದ ಟೈಮ್ ವಾಸ್ 5:30. ಸೊ ಇದು ಬಿ ಫಾರ್ಮ್ನಲ್ಲಿ ಹೇಳಬೇಕು. ಐ ಸ್ಲೆಪ್ಟ್ ಫಾರ್ ಅಬೌಟ್ 8 hours. ವಿ ಮೂವ್ಡ್ ಹಿಯರ್ ಇನ್ 2008. ಅಂದರೆ ಈ ಜಾಗಕ್ಕೆ ಶಿಫ್ಟ್ ಆದ್ವಿ. He already showed it to me. She built the company herself. ಸೊ herself ಅಂತ ಯಾವಾಗ ಹೇಳ್ತಾರೆ, ಅಥವಾ ಬೈ herself ಅಂತ ಹೇಳಿದ್ರೆ ಅರ್ಥ ತಾನೇ, ಸ್ವತಃ, ಯಾರ ಹೆಲ್ಪ್ ಇಲ್ಲದೆ ಅನ್ನೋ ಮೀನಿಂಗ್ ಬರುತ್ತೆ. I lived in Mysore for 2 years. I bought this laptop a year ago. ಸೊ ನೀವು ಕೂಡ ಟ್ರೈ ಮಾಡಿ. He became manager 3 years later. I waited for 30 minutes and came back. And I came back ಅಂತ ಹೇಳಬೇಕಾಗಿಲ್ಲ. ಆ್ಯಂಡ್ ಹಾಕಿದ್ರಲ್ವ, ಸಬ್ಜೆಕ್ಟ್ನ ಸ್ಕಿಪ್ ಮಾಡ್ಬೋದು. ಸೇಮ್ ಪರ್ಸನ್ ಬ್ಯಾಕ್ ಟು ಬ್ಯಾಕ್ ಆ್ಯಕ್ಟಿವಿಟೀಸ್ ಇದ್ದರೆ ನಾನು ಹೇಳಿದ್ನಲ್ಲ, ಕಾಮಾ ಹಾಕಿ ಅಥವಾ ಆ್ಯಂಡ್ ಹಾಕಿ ಲಾಸ್ಟ್ನಲ್ಲಿ ನೀವು ಸಬ್ಜೆಕ್ಟ್ನ ಸ್ಕಿಪ್ ಮಾಡ್ಬೋದು.
ಇಟ್ ಕಾಸ್ಟ್ 5,000 rupees. ಸೊ ಇಲ್ಲಿ ನೋಡಿ, ಕಾಸ್ಟ್ ಅನ್ನೋದು ವರ್ಬ್ ಎಷ್ಟು ಖರ್ಚಾಯಿತು ಅನ್ನೋ ಮೀನಿಂಗ್ ಬರುತ್ತೆ. ಸೊ ಕಾಸ್ಟ್ನ ಪಾಸ್ಟ್ ಟೆನ್ಸ್ ಕೂಡ ಕಾಸ್ಟ್. ನಾ ಹೇಳಿದ್ನಲ್ವಾ, ರೂಲ್ಸ್ ಹೇಳ್ಕೊಟ್ಟಿದ್ದೆ, ಸ್ಪೆಲ್ಲಿಂಗ್ ರೂಲ್ಸ್. ಆ ಕ್ಲಾಸ್ನಲ್ಲಿ ಹೇಗೆ ಪಾಸ್ಟಿಗೆ ಚೇಂಜ್ ಆಗುತ್ತೆ, ಯಾವ ರೂಲ್ಸ್ ಫಾಲೋ ಮಾಡಬೇಕು, ಪಾಸ್ಟ್ ಪಾರ್ಟಿಸಿಪಲ್ ರೂಲ್ಸ್ ಏನು, ಸ್ಪೆಲ್ಲಿಂಗ್ ರೂಲ್ ನೀವು ನೋಡಿಲ್ಲ ಅಂದರೆ ಹೋಗಿ ನೋಡಿ. I sold it for 500 rupees. I spent a lot of money. He told me about you. I already knew it. He came last week. I put it on the table. A mosquito bit me. I called you 3 times yesterday. I dropped my phone many times. ಸೊ ನೀವು ಅಬ್ಸರ್ವ್ ಮಾಡ್ತಾ ಇರಬೇಕು, ನಾ ಯಾವ ವರ್ಡ್ನ ಎಲ್ಲಿ ಪ್ಲೇಸ್ ಮಾಡಿದ್ದೀನಿ ಅಂತ. ಆ ಥರ ಒಂದು ಸ್ಟ್ರಕ್ಚರ್ ನೀವು ನೆನ್ಪಿಟ್ಕೊಂಡ್ರೆ ನೆಕ್ಸ್ಟ್ ಟೈಮ್ ನೀವೇ ಸ್ವಂತವಾಗಿ ಮಾಡ್ಬೋದು. ಈ ಥರ ಪ್ಯಾಟರ್ನ್ಸ್ನ ನೆನ್ಪಿಟ್ಕೊಳ್ಳಿ, ಫಾಸ್ಟಾಗಿ ಕಲಿಬೋದು. ಸೊ ಇಲ್ಲಿ ನೋಡಿ, ನಾನು ಅದನ್ನು ನಿನಗೋಸ್ಕರ ಮಾಡಿದೆ ಅಂತ ಹೇಳಬೇಕಲ್ವಾ. ಐ ಡಿಡ್ ದ್ಯಾಟ್. ನೋಡಿ ಇಲ್ಲಿ ಡಿಡ್ ಅನ್ನೋದೇ ಮೇನ್ ವರ್ಬ್. ಇದು ಇಲ್ಲಿ ಹೆಲ್ಪಿಂಗ್ ವರ್ಬ್ ಅಲ್ಲ, ಮೇನ್ ವರ್ಬ್. ಪಾಸಿಟಿವ್ ಸೆಂಟೆನ್ಸ್ನಲ್ಲಿ ಡಿಡ್ ಬಂದರೆ ಅದೇ ಮೇನ್ ವರ್ಬ್. ಐ ಡಿಡ್ ಡೂ ಅನ್ಬಾರ್ದು ಇಲ್ಲಿ, ಗೊತ್ತಾಯ್ತಲ್ಲ. ಐ ಡಿಡ್. ಇದನ್ನು ನೆಗೆಟಿವ್ ಮಾಡಿದ್ರೆ ನಾನು ಅದನ್ನು ಮಾಡಲಿಲ್ಲ, ಆಗೇನಾಗುತ್ತೆ, ಐ ಡಿಡಂಟ್ ಡೂ ದ್ಯಾಟ್. ಸೊ ಇಲ್ಲಿ ಡಿಡ್ ಅನ್ನೋದು ಹೆಲ್ಪಿಂಗ್ ವರ್ಬ್, ಡೂ ಅನ್ನೋದು ಮೇನ್ ವರ್ಬ್. ನಾನು ಹೇಳಿದ್ನಲ್ವಾ, ಡಿಡ್ ಬಂದಾಗ ಮೇನ್ ವರ್ಬ್ನ ಬೇಸ್ ಫಾರ್ಮ್ನಲ್ಲೇ ಇಡಬೇಕು ಅಂತ. ಸೊ ಇಲ್ಲಿರೋದೇನು, ಐ ಡಿಡ್ ಪಾಸಿಟಿವ್ ಸೆಂಟೆನ್ಸ್, ಇಲ್ಲಿ ಡಿಡ್ ಅನ್ನೋದೇ ಮೇನ್ ವರ್ಬ್, ಆ್ಯಕ್ಷನ್ ವರ್ಬ್. ಅದೇ ಥರ ಪ್ರೆಸೆಂಟ್ನಲ್ಲೂ ಇರುತ್ತೆ. ಐ ಡೂ ಇಟ್ ಫಾರ್ ಯು, ಹಿ ಡಸ್ ಇಟ್ ಎವ್ರಿ ಡೇ, ಶಿ ಡಸ್ ಯೋಗ, ಈ ಥರ. ಆದರೂ ನಾನು ಅದನ್ನು ಮಾಡಿದೆ, ಬಟ್ ಐ ಡಿಡ್ ಇಟ್ ಎನಿವೇಸ್. ಎನಿವೇಸ್ ಅಂದರೆ ಒಂಥರ ಸ್ಟಿಲ್ ಅನ್ನೋ ಮೀನಿಂಗ್ ಬರುತ್ತೆ. ಆದರೂ ನಾನು ಮಾಡಿದೆ, ಇರಲಿ ಅಂತ ನಾನು ಮಾಡಿದೆ, ಹೇಗೂ ಮಾಡಬೇಕಿತ್ತು ಮಾಡಿದೆ, ಆ ಥರ. ಹಿ ಡಿಡ್ ನಾಟ್ ಡೂ ದ್ಯಾಟ್ ಫಾರ್ ಮನಿ. ನೋಡಿ, ಡಿಡ್ ನಾಟ್ ಡೂ ಬಂತು. ಹಿ ಡಿಡ್ ನಾಟ್ ಆನ್ಸರ್ ಎಟ್ ಆಲ್. ನೋಡಿ, ಇಲ್ಲಿ ಆನ್ಸರ್ ಅನ್ನೋದು ವರ್ಬ್ ಆಗಿ ಕೆಲಸ ಮಾಡ್ತಾ ಇದೆ. ನಾವು ನೌನ್ ಆಗಿ ತಗೊಂಡ್ರೆ ಬೇರೆ ಥರನೇ ಇರುತ್ತೆ. ಸೊ ನೌನ್ನ ಎಲ್ಲೆಲ್ಲಿ ಯೂಸ್ ಮಾಡ್ಬೋದು, ಹಳೆ ಎಲ್ಲ ಕ್ಲಾಸ್ನ ನೋಡಿದ್ದೀರಾ ಅಲ್ವಾ ನೀವು. ಹಿ ಗೇವ್ ದ ರಾಂಗ್ ಆನ್ಸರ್. ನೋಡಿ, ಇಲ್ಲಿ ನೌನ್ ಆಗಿದೆ ಆನ್ಸರ್ ಅನ್ನೋ ವರ್ಡ್, ಬಟ್ ಇಲ್ಲಿ ಆನ್ಸರ್ ಅನ್ನೋದೇ ವರ್ಬ್ ಆಗಿದೆ. ಅಂದರೆ ಅವನು ಆನ್ಸರ್ ಮಾಡಲಿಲ್ಲ ಅಂತ ನಾವು ಹೇಳ್ತಾ ಇದ್ದೀವಿ. ನೀವು ಕನ್ನಡ ಆ ಥರ ಮಾಡ್ಕೊಳ್ಳಿ. I did not try to convince him. She did not say anything. He did not know what to say. All the players did their best. Did their best ಅಂದರೆ ಅವ್ರು ಚೆನ್ನಾಗಿ ಕೆಲಸ ಮಾಡಿದ್ರು ಅಂತ ಅರ್ಥ. ಸೊ ಪ್ಲೇಯರ್ಸ್ ಅಲ್ವಾ, ಸೊ ಚೆನ್ನಾಗಿ ಆಡಿದ್ರು. He did it simply for the money. ಇಲ್ಲಿ ನೋಡಿ, ನಾವು ಫಂಕ್ಷನಲ್ಲಿ ತುಂಬ ಹಾಡು ಹಾಡಿದ್ವಿ. ಇದನ್ನು ಈ ಥರ ಡೈರೆಕ್ಟ್ ಟ್ರಾನ್ಸ್ಲೇಷನ್ ಮಾಡಬಾರ್ದು, ವಿ ಸಾಂಗ್ ಅ ಲಾಡ್ ಆಫ್ ಸಾಂಗ್ಸ್ ಅಂತ. ಆ ಥರ ಅಲ್ಲ, ಯಾಕೆಂದರೆ ಸಾಂಗ್ಸ್ ಕಾಂಪಿಟೇಷನ್ ಅಲ್ಲ ಅಲ್ವಾ. ಅದಾಗಿದ್ರೆ ಆ ಥರ ಡೈರೆಕ್ಟ್ ಹೇಳ್ಬೋದು, ಸ್ಟ್ರೈಟ್ ಫಾರ್ವರ್ಡ್ ಆ್ಯಕ್ಚುಯಲ್ ವರ್ಬ್ನ ಯೂಸ್ ಮಾಡಿ ಹೇಳ್ಬೋದು, ರೈಟ್. ಬಟ್ ಫಂಕ್ಷನ್ ಏನೋ ಇತ್ತು, ಬಟ್ ನಾವಲ್ಲಿ ತುಂಬ ಹಾಡು ಹೇಳಿದ್ವಿ, ಈ ಥರ ಹೇಳಬೇಕಾಗ ವಿ ಡಿಡ್ ಅ ಲಾಡ್ ಆಫ್ ಸಿಂಗಿಂಗ್ ಅಟ್ ದ ಫಂಕ್ಷನ್ ಅಂತ, ರೈಟ್. ಸೊ ಈಗ ಕ್ವೆಶನ್ಸ್ ನೋಡಿ, ಎಸ್ ಆರ್ ನೋ ಕ್ವೆಶನ್ಸ್. ಎಸ್ ಆರ್ ನೋ ಕ್ವೆಶನ್ ಅಂದರೆ ಎಸ್ ಆರ್ ನೋ ಇಂದ ಆನ್ಸರ್ ಮಾಡಬೇಕಾಗುತ್ತೆ. ಡಿಡ್ ಯು ಮಿಸ್ ಮೀ? ಡಿಡ್ ಯು ನೋ ದ್ಯಾಟ್? ಡಿಡ್ ಯು ಇನ್ವೈಟ್ ಹಿಮ್? ಡಿಡ್ ಯು ಟೇಕ್ ಅ ಬಾತ್ ಆರ್ ಹ್ಯಾವ್ ಅ ಬಾತ್? ಡಿಡ್ ಯು ಸ್ಪೀಕ್ ಎಟ್ ಆಲ್? ಅಂದರೆ ಸ್ವಲ್ಪನಾದರೂ ಮಾತಾಡಿದ್ಯಾ? ಈ ಥರ ನಿಮ್ಗೆ ಯಾರಾದರೂ ಕೇಳಿದ್ರೆ ನೀವೆಂತ ಆನ್ಸರ್ ಮಾಡಬೇಕು? ಎಸ್ ಐ ಡಿಡ್ ಅಂತ ಹೇಳಿ ಮಾಡಿದರೆ, ನೋ ಐ ಡಿಡೆಂಟ್ ಅಂತ ಹೇಳಿ ಮಾಡಲಿಲ್ಲ ಅಂದರೆ. ಯಾವ ಸಬ್ಜೆಕ್ಟ್ ಬಗ್ಗೆ ಕೇಳ್ತಾರೋ ಆ ಸಬ್ಜೆಕ್ಟ್ನ ಯೂಸ್ ಮಾಡ್ಕೊಂಡು ಹೇಳಬೇಕು ಇದಕ್ಕೆ ಆನ್ಸರ್. ಗೊತ್ತಾಯ್ತಲ್ಲ? ಡಿಡ್ ಯು ಸೇ ಎನಿಥಿಂಗ್? ಡಿಡ್ ಯು ಫಿನಿಶ್ ದ ವರ್ಕ್?
Did you like the movie? Did I hurt your feelings? Did you clean your room? ಸೊ ಅಬ್ಸರ್ವ್ ಮಾಡಿ, ಡಿಡ್ ಬಂದಾಗ ಎಲ್ಲೇ ಬರಲಿ, ಕ್ವೆಶ್ಚನಲ್ಲಿ ಬರಲಿ ಅವ್ರ ನೆಗೆಟಿವ್ ಸೆಂಟೆನ್ಸ್ನಲ್ಲಿ ಬರಲಿ, ಮೇನ್ ವರ್ಬ್ ಯಾವಾಗಲೂ ಬೇಸ್ ಫಾರ್ಮ್ನಲ್ಲಿರುತ್ತೆ. ಅದು ನೆನ್ಪಿಟ್ಕೊಳ್ಳಿ. ಡಿಡ್ ಹಿ ಲುಕ್ ಲೈಕ್ ಅ ಡಾಕ್ಟರ್? ಎಸ್ ಹಿ ಡಿಡ್, ಅಥವಾ ನೋ ಹಿ ಡಿಡ್ಂಟ್ ಅನ್ಬೋದು. ಡಿಡ್ ಹಿ ಟೆಲ್ ಯು ದ ಟ್ರೂತ್? ಡಿಡ್ ಯು ಹ್ಯಾವ್ ಅ ಗುಡ್ ಸ್ಲೀಪ್? ಇಲ್ಲಿ ನೋಡಿ, ಅ ಗುಡ್ ಸ್ಲೀಪ್ ಅಂತ ಹೇಳಿದೆ. ಸೊ ನಿಮಗೆ ಗೊತ್ತಲ್ಲ, ಸ್ಲೀಪಿಂದ ಯಾವತ್ತು ನಾವು ಎ ಆ್ಯನ್ ಹಾಕಬಾರ್ದು, ಯಾಕೆಂದರೆ ನಾವು ಅದನ್ನು ಕೌಂಟ್ ಮಾಡೋಕ್ಕಾಗಲ್ಲ. ಬಟ್ ನಾನು ಇಲ್ಲಿ ಯಾಕೆ ಹಾಕಿದ್ದೀನಿ? ಯಾಕೆಂದರೆ ಇಲ್ಲಿ ಗುಡ್ ಅನ್ನೋ ವರ್ಡ್ ಬಂದಿದೆ. ನೀವು ಯಾವಾಗ ಒಂದು ಅನ್ಕೌಂಟಬಲ್ ನೌನ್, ಅಂದರೆ ಕೌಂಟ್ ಮಾಡೋಕ್ಕಾಗದೇ ಇರೋ ನೌನ್, ಈ ಥರ ಸ್ಲೀಪ್ ಅನ್ನೋದು, ರೇನ್, ಸಮ್ಮರ್, ಓಕೆ, ಈ ಥರ ವರ್ಬ್ಗಳಿರುತ್ತೆ, ಅದನ್ನು ನೀವು ಕೌಂಟ್ ಮಾಡೋಕ್ಕಾಗಲ್ಲ. ಅದ್ರ ಹಿಂದೆ ನಾವು ಯಾವತ್ತು ಎ ಅನ್ನು ಹಾಕಬಾರ್ದು. ಬಟ್ ಅದನ್ನು ಮಾಡಿಫೈ ಮಾಡಿ ಹೇಳ್ತಾ ಇದ್ದರೆ, ಅಂದರೆ ಅಡ್ಜೆಕ್ಟಿವ್ ಸೇರಿಸಿ ಹೇಳ್ತಾ ಇದ್ದರೆ, ಗುಡ್, ಬ್ಯಾಡ್, ಹೆವಿ, ಡಲ್, ಡಿಮ್, ಈ ಥರ ಏನಾದರೂ ಸೇರಿಸಿ ಹೇಳ್ತಾ ಇದ್ರೆ ಆವಾಗ ನಾವು ಆರ್ಟಿಕಲ್ಸ್ ಯೂಸ್ ಮಾಡ್ಬೋದು, ಎ ಆ್ಯನ್, ರೈಟ್? ಅ ಗುಡ್ ಸ್ಲೀಪ್ ಅನ್ಬೋದು, ಬಟ್ ಅ ಸ್ಲೀಪ್ ಅನ್ಬಾರ್ದು, ನೆನ್ಪಿಟ್ಕೊಳ್ಳಿ. ಅ ಹೆವಿ ರೈನ್ ಅನ್ಬೋದು, ಆದರೆ ಎ ರೈನ್ ಅನ್ಬಾರ್ದು. ಗೊತ್ತಾಯ್ತಲ್ಲ, ರೈಟ್? ತುಂಬ ಇಂಪಾರ್ಟೆಂಟ್ ವಿಷಯ. ಆದ್ದರಿಂದ ನೀವು ಎವ್ರಿ ವಿಡಿಯೋನ ಎಂಡ್ವರೆಗೂ ನೋಡಬೇಕು. ಈ ಥರ ನಾನು ಇಂಪಾರ್ಟೆಂಟ್ ಟಿಪ್ಸ್ ಹೇಳ್ತಿರ್ತೀನಿ ಮಧ್ಯದಲ್ಲಿ, ಆ ಥರ ಸೆಂಟೆನ್ಸ್ ಬಂದಾಗ ಈ ಥರ ಟಿಪ್ಸ್ನ ನೀವು ಮಿಸ್ ಮಾಡ್ಕೋಬಾರ್ದು. ಅದಕ್ಕೆ ಎಂಡ್ವರೆಗೂ ನೋಡಿ, ಪೂರ್ತಿ ನೋಡಿ, ರೈಟ್? ಅದಕ್ಕೆ ನಾನು ಹೇಳೋದು, ಪೇಷನ್ಸಿಂದ ನೋಡಬೇಕು. ನೀವು ಅರ್ಜೆಂಟಲ್ಲಿದ್ದಾಗ ವೀಡಿಯೋಸ್ ನೋಡಬೇಡಿ, ಯಾಕೆಂದರೆ ನೀವು ಇಲ್ಲಿ ಕಲಿತಾ ಇದ್ದೀರಾ. ಕಲಿಯೋ ಕೆಲಸನ ಅರ್ಜೆಂಟಲ್ಲಿ ಮಾಡಬೇಡಿ. ನೀವು ಫ್ರೀ ಇದ್ದಾಗ ನೋಡಿ, ಸ್ಪೆಷಲಿ ಅರ್ಲಿ ಮಾರ್ನಿಂಗ್ ನೋಡಿ, ನೀವು ಚೆನ್ನಾಗಿ ಕಲಿಬೋದು, ಪೂರ್ತಿಯಾಗಿ ಕಲಿಬೋದು. ನಾನು ನಿಮಗೋಸ್ಕರನೇ ಎಲ್ಲ ಅರ್ಥ ಆಗಲಿ ಅಂತ ನನಗೆ ಎಕ್ಸಾಂಪಲ್ಸ್ ಕೊಡ್ತಾ ಇರ್ತೀನಿ ಯಾವಾಗಲೂ, ರೈಟ್? ಡಿಡ್ ಯು ನೋಟಿಸ್ ಎನಿ ಚೇಂಜ್? ಡಿಡ್ ಯು ರಿಸೀವ್ ಎನಿ ಮೆಸೇಜ್? ಡಿಡ್ ಯು ಸಿ ಎನಿಬಡಿ ದೇರ್? ಅಥವಾ ನೀನು ಯಾರನ್ನಾದ್ರೂ ಅಲ್ಲಿ ನೋಡಿದ್ಯಾ? ಡಿಡ್ ಯು ಸ್ಟಡಿ ಬೈ ಯುವರ್ ಸೆಲ್ಫ್? ಇಲ್ಲಿ ಎರಡು ಮೀನಿಂಗ್ ಬರುತ್ತೆ. ಅಂದರೆ ಯಾರೂ ಜೊತೆಗೆ ಇಲ್ಲದೆ ನೀನು ಒಬ್ಬಳೇ ಕುತ್ಕೊಂಡು ಓದ್ತೀಯಾ ಅಂತ ಹೇಳೋವಾಗಲೂ ಬೈ ಯುವರ್ ಸೆಲ್ಫ್ ಅಂತ ಹೇಳಿ. ಅಂದರೆ ಅಲೋನ್ ಅನ್ನೋ ಮೀನಿಂಗೂ ಬರುತ್ತೆ ಯುವರ್ ಸೆಲ್ಫ್ಗೆ, ರೈಟ್? ಯಾರ ಹೆಲ್ಪ್ ಇಲ್ಲದೇನೂ ಮಾಡ್ತೀಯ ಅಂತ ಹೇಳೋವಾಗಲೂ ಬರುತ್ತೆ ಬೈ ಯುವರ್ ಸೆಲ್ಫ್, ಬೈ ಮೈ ಸೆಲ್ಫ್, ಬೈ ಹರ್ ಸೆಲ್ಫ್ ಅಂತ ವರ್ಡ್ಗಳು ಯೂಸ್ ಮಾಡಿದ್ರೆ. ಸೊ ಇವುಗಳನ್ನ ನಾವು ರಿಫ್ಲೆಕ್ಸಿವ್ ಪ್ರೊನೌನ್ಸ್ ಅಂತೀವಿ. ಇದ್ರ ಮೇಲೆ ನಾವು ವಿಡಿಯೋ ಮಾಡಿದ್ದೆ, ಸರ್ಚ್ ಮಾಡಿ, ಯೂಟ್ಯೂಬ್ನಲ್ಲಿ ಸಿಗುತ್ತೆ ನಿಮಗೆ, ರಿಫ್ಲೆಕ್ಸಿವ್ ಪ್ರೊನೌನ್ಸ್. Did you have a nice holiday? Did he say anything about it? Did you go to the last class? Did I tell that you are a mad? ಸೊ ಯಾವಾಗಲೂ ಎಕ್ಸಾಕ್ಟ್ ಟ್ರಾನ್ಸ್ಲೇಟ್ ಮಾಡೋಕ್ಕೆ ಹೋಗಬೇಡಿ. ಆ ಸೆಂಟೆನ್ಸ್ನಲ್ಲಿ ಏನು ಐಡಿಯಾ ಇದೆ, ಏನು ಕನ್ವೆ ಮಾಡಬೇಕು ಅನ್ನೋದನ್ನು ಅರ್ಥ ಮಾಡ್ಕೊಂಬಿಟ್ರೆ ನಾವೇ ಇಂಗ್ಲೀಷ್ನಲ್ಲಿ ಕ್ರಿಯೇಟ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್, ಈ ಥರ ಸೆಂಟೆನ್ಸ್ ನೋಡಿ, ಎಕ್ಸಾಕ್ಟ್ ವರ್ಡ್ ಟು ವರ್ಡ್ ಟ್ರಾನ್ಸ್ಲೇಷನ್ ಇಲ್ಲ, ಆದರೂ ನಾವು ಪ್ರಾಪರ್ ಸೆಂಟೆನ್ಸ್ ಮಾಡಿದ್ದೀವಿ. ಅದಕ್ಕೆ ನಾನು ಯಾವಾಗಲೂ ಹೇಳೋದು, ಇಂಗ್ಲೀಷ್ನಾಗೆ ಟ್ರಾನ್ಸ್ಲೇಟ್ ಮಾಡಬೇಡಿ, ಕ್ರಿಯೇಟ್ ಮಾಡಿ. ಸಿಚುವೇಶನ್ ಅರ್ಥ ಮಾಡ್ಕೊಳ್ಳಿ, ನಾವೇನು ಕನ್ವೆ ಮಾಡಬೇಕು ಅಂತ ಇದ್ದೀವೋ ಅನ್ನೋದನ್ನು ಅರ್ಥ ಮಾಡ್ಕೊಳ್ಳಿ. ಇಂಗ್ಲೀಷ್ನಲ್ಲೇ ಟ್ರೈ ಮಾಡಿ ಮಾಡೋದಕ್ಕೆ ಬಂದುಬಿಡುತ್ತೆ. ಆಗ ನಿಮಗೆ ನೀವು ಯಾವತ್ತೂ ಥಿಂಕ್ ಮಾಡಲ್ಲ ನಾನು ಏನು ಹೇಳಬೇಕಂತ. ಟ್ರಾನ್ಸ್ಲೇಟ್ ಮಾಡೋಕ್ಕೆ ಥಿಂಕ್ ಮಾಡ್ತಿರ್ತಾರೆ ನೀವು ಯಾವಾಗಲೂ, ಅದ್ರ ಮೇಲೆ ಎಫರ್ಟ್ ಆಗ್ತೀರಾ. ಅದಕ್ಕೆ ಯಾವತ್ತೂ ನಿಮ್ಮಿಂದ ಟ್ರಾನ್ಸ್ಲೇಟ್ ಆಗಲ್ಲ, ಸೆಂಟೆನ್ಸ್ ಮಾಡೋಕ್ಕೆ ಬರಲ್ಲ. ಇಂಗ್ಲೀಷ್ನಲ್ಲೇ ನೆಕ್ಸ್ಟ್ ಟೈಮ್ ಏನು ಹೇಳಲಿ ಅಂತ ಥಿಂಕ್ ಮಾಡಿ ಬಂದುಬಿಡುತ್ತೆ. ಡಿಡ್ ಯು ಅಕಂಪ್ಲಿಷ್ ಯುವರ್ ಗೋಲ್ಸ್? ನಿನ್ನ ಲೈಫ್ನ ಗೋಲ್ಸ್ನ ನೀನು ಅಚೀವ್ ಮಾಡಿದೆ ಅನ್ನೋ ಮೀನಿಂಗ್ ಬರ್ತಾ ಇಲ್ಲ ಇಲ್ಲಿ. ಯಾವುದೋ ಒಂದು ಸ್ಪೆಸಿಫಿಕ್ ಯಾವುದೋ ಪಾಸ್ಟ್ನ ಟೈಮ್ ಬಗ್ಗೆ ಮಾತಾಡ್ತೀವಿ, ಅದರಿಂದ ನೋಡಿ ಡಿಡ್ ಬಂತಿಲ್ಲಿ. ಅಂದರೆ ನೀನು ಕಾಲೇಜ್ ಡೇಸ್ನಲ್ಲಿದ್ದಾಗ ಎಲ್ಲ ಅಚೀವ್ ಮಾಡಿದ್ಯಾ ನೀನು ಅಂದ್ಕೊಂಡಿದ್ದು, ಆರ್ ಲಾಸ್ಟ್ ಇಯರ್ ನೀನು ಅಚೀವ್ ಮಾಡಿದ್ಯಾ, ಆ ಥರ ಏನಾದರೂ ಒಂದು ಎಕ್ಸ್ಟ್ರಾ ಮೀನಿಂಗ್ ತೊಗೊಳ್ಳಿ, ಇದರಲ್ಲಿ ಎಕ್ಸ್ಟ್ರಾ ವರ್ಡ್ಸ್ ಆ್ಯಡ್ ಮಾಡ್ಕೊಳ್ಳಿ. ಇಲ್ಲ ಅಂದರೆ ಇದು ಪ್ರೆಸೆಂಟ್ ಪರ್ಫೆಕ್ಟ್ನಲ್ಲಿ ಹೇಳಬೇಕಾಗುತ್ತೆ ಅಲ್ವಾ? ಡಿಡ್ ಯು ಕಾಲ್ ಹಿಮ್ ಅಪ್ ಯೆಸ್ಟರ್ಡೇ? ನೋಡಿ, ಇಲ್ಲಿ ಕಾಲ್ ಅಪ್ ಅಂತ ಬಂತು. ಕಾಲ್ ಅಪ್ ಅಂದರೆ ಸ್ಪೆಸಿಫಿಕಲಿ ಫೋನಿಂದ ಕಾಲ್ ಮಾಡಿದ್ಯಾ ಅಂತ. ಕಾಲ್ ಅಂದರೆ ಇನ್ನೊಂದು ಮೀನಿಂಗ್ ಬರುತ್ತೆ, ಕೂಗಿ ಕರೆಯೋದು. ಅವನ್ನ ಕರಿ ಅನ್ನೋವಾಗ ಕಾಲ್ ಹಿಮ್ ಅಂತೀವಲ್ವ, ಅಂದರೆ ಬಾಯಿಂದ ಕರೆಯೋದು. ಹಾಗೆ ಕಾಲ್ ಅಂದರೆ ಆ ಮೀನಿಂಗ್ ಬರುತ್ತೆ. ಕಾಲ್ ಅಪ್ ಅಂದರೆ ಸ್ಪೆಸಿಫಿಕಲಿ
ಫೋನಿಂದ ಕಾಲ್ ಮಾಡಿದ್ಯಾ ಅನ್ನೋ ಬರುತ್ತೆ. ಆರ್ ಇನ್ಫಾರ್ಮಲ್ ಆಗಿ ಕ್ಯಾಶುವಲ್ ಆಗಿ ಜಸ್ಟ್ ಕಾಲ್ ಅನ್ಬೋದು ನೀವು, ಏನೂ ತಪ್ಪಿಲ್ಲ ಇಲ್ಲಿ. ಡಿಡ್ ಯು ಹ್ಯಾವ್ ಅ ಫೈಟ್ ವಿತ್ ಹರ್? ಡಿಡ್ ಹಿ ಕಮ್ ಬೈ ಬಸ್ ಆರ್ ಟ್ರೈನ್? ಡಿಡ್ ಶಿ ರಿಯಲಿ ವಿನ್ ದ ಕ್ವಿಜ್? ಡಿಡ್ ಯು ಬೈ ಅ ರೌಂಡ್ ಟ್ರಿಪ್ ಟಿಕೆಟ್? ಇಲ್ಲಿ ನೋಡಿ, ರೌಂಡ್ ಟ್ರಿಪ್ ಟಿಕೆಟ್ ಅಂದರೆ ಹೋಗಿ ಬರೋ ಟಿಕೆಟ್. ತುಂಬ ಸರಿ ಕೆಲವು ಟ್ರಾನ್ಸ್ಪೋರ್ಟ್ಗಳಲ್ಲಿ ಹೋಗಿ ಬರೋ ಟಿಕೆಟ್ ಇರುತ್ತೆ. ಅಂದರೆ ಒಂದು ಪ್ಲೇಸ್ಗೆ ಹೋಗ್ತಾ ಇದೀವಿ ಅಂದರೆ ಅಫ್ಕೋರ್ಸ್ ನಾವು ವಾಪಸ್ ಬರಲೇಬೇಕು. ಅವಾಗ ಏನು ಮಾಡ್ಬೋದು, ಎರಡೂ ಟಿಕೆಟ್ನ ಬುಕ್ ಮಾಡ್ಬೋದು, ಅಂದರೆ ಹೋಗೋದಕ್ಕೆ ಬರೋದಕ್ಕೆ. ಅದನ್ನು ರೌಂಡ್ ಟ್ರಿಪ್ ಟಿಕೆಟ್ ಅಂತೀವಿ. ಗೊತ್ತಾಯ್ತಲ್ಲ? ಈ ಟೂರಿಸಮ್ ವೆಬ್ಸೈಟ್ಗಳಲ್ಲಿ ನೀವು ಟಿಕೆಟ್ ಬುಕ್ ಮಾಡ್ತಿದ್ರೆ ಅಲ್ಲಿ ಆಪ್ಷನ್ ಇರುತ್ತೆ, ಬರೋ ಟಿಕೆಟ್ನ ಕೂಡ ನೀವು ಆವಾಗಲೇ ಬುಕ್ ಮಾಡಿಬಿಡಬಹುದು. ಬಟ್ ನಾ ಕನ್ನಡದಲ್ಲಿ ಆ ಥರ ನಿಮ್ಗೆ ಅರ್ಥ ಆಗಲಿ ಅಂತ ಬರೆದೆ. ಡಿಡ್ ಯು ಶೋ ಇಟ್ ಟು ಯುವರ್ ಪೇರೆಂಟ್ಸ್? ಡಿಡ್ ಹಿ ಶೋ ಯು ದ ಪಿಕ್ಚರ್? ಡಿಡ್ ಯು ಡೂ ದಿಸ್ ಆನ್ ಯುವರ್ ಓನ್ ಆರ್ ಬೈ ಯುವರ್ ಸೆಲ್ಫ್? ಈಗ ನಾನು WH ಕ್ವಶನ್ ತೋರಿಸ್ತೀನಿ. ವಾಟ್ ಡಿಡ್ ಹಿ ಸೇ? ಅವನೇನು ಹೇಳ್ದ? ಇದಕ್ಕೆ ನೀವು ಆನ್ಸರ್ ಹಿ ಸೆಡ್ ಡ್ಯಾಶ್ ಹೇಳ್ಬಹುದು. ಹಿ ಸೆಡ್ ಎಸ್, ಹಿ ಸೆಡ್ ನೋ, ಹಿ ಡಿಡ್ಂಟ್ ಸೇ ಎನಿಥಿಂಗ್, ಈ ಥರ ಏನಾದರೂ. ವಾಟ್ ಡಿಡ್ ಯು ಸೇ? ವೇರ್ ಡಿಡ್ ಯು ಗೋ? ವಾಟ್ ಡಿಡ್ ಯು ಬೈ? When did you buy it? Who did you meet? When did you return or get back? Why did he run away? ಓಡು ಅನ್ನೋ ಮೀನಿಂಗ್ ಬರಬೇಕು ಅಂದರೆ ರನ್ ಹಾಕಿ, ಓಡಿ ಹೋದ, ಓಡಿ ಹೋಯ್ತು ಅಂದರೆ ಆ ಪ್ಲೇಸಿಂದ ದೂರಕ್ಕೆ, ಆವಾಗ ರನ್ ಅವೇ ಅಂತ ಹೇಳಿ. ಸೊ ನೋಡಿ, ಈ ಥರ ಪಾಯಿಂಟ್ಸ್ನ ನೀವು ನೋಟ್ ಮಾಡ್ಕೊಳ್ಳಿ, ತುಂಬ ಇಂಪಾರ್ಟೆಂಟ್. ಹೌ ಡಿಡ್ ಯು ಮೇಕ್ ಇಟ್? ಮೇಕ್ ಅಂದರೆ ಪ್ರಿಪೇರ್ ಹೇಗೆ ಮಾಡಿದೆ ಅಂತ, ಅದರ್ವೈಸ್ ಡೂ ಇಟ್ ಹೇಳ್ಬೋದು. ಬಟ್ ಹೌ ಡಿಡ್ ಯು ನೋ? ವಾಟ್ ಡಿಡ್ ಶಿ ಈಟ್ ಟುಡೇ? ವಾಟ್ ಡಿಡ್ ಯು ಡೂ ದೆನ್? ವೈ ಡಿಡ್ ಶಿ ಡೂ ದ್ಯಾಟ್? Why did this happen? How long did you stay? When did you get home? Who did you meet there? Why did you come early? Where did you see her? When did he go to Delhi? Why did you get so angry? Why did you say to Sanju? ಸೇ ಮುಂದೆ ನೀವು ತುಂಬ ಸರಿ ಟು ಹಾಕಬಹುದು, ಬಟ್ ಹರ್, ಮೀ, ಹಿಮ್ ಅಂತ ಹೇಳುವಾಗ ನೀವು ಟು ಹಾಕಬೇಕಾಗಿಲ್ಲ. When did it begin to rain? Where did you find the key? Why did he do such a thing? Where did you buy the dress? How much did you pay for it? What did you make for dinner? When did you come to Bangalore? ಸೊ ಆಮೇಲೆ ಎಲ್ಲ ಸೆಂಟೆನ್ಸ್ಗಳನ್ನ ಬುಕ್ನಲ್ಲಿ ಬರ್ಕೊಂಡು ಜೋರಾಗಿ ಓದಿ ಪ್ರಾಕ್ಟೀಸ್ ಮಾಡಿ, ಆಮೇಲೆ ಕನ್ನಡ ನೋಡಿಕೊಂಡು ನೀವೇ ಇಂಗ್ಲೀಷ್ನಲ್ಲಿ ಹೇಳೋದಕ್ಕೆ ಪ್ರಾಕ್ಟೀಸ್ ಮಾಡಿ. ಈ ಥರ ಮಾಡೋದ್ರಿಂದ ನಿಮಗೆ ಫ್ಲೂಯೆನ್ಸಿ ಬರುತ್ತೆ. ಅದರ್ವೈಸ್ ಸುಮ್ಮನೆ ನೋಡಿದ್ರೆ ನಿಮ್ಗೆ ಏನೂ ಬರಲ್ಲ. ನೀವು ನೆಕ್ಸ್ಟ್ ಟೈಮ್ ಮತ್ತೆ ಹೇಳ್ತೀರಾ ವೆನ್ ಡಿಡ್ ಯು ವೆಂಟ್ ಟು ಡೆಲ್ಲಿ ಅಂತ, ವೇರ್ ಡಿಡ್ ಯು ಫೌಂಡ್ ದ ಕೀ ಅಂತ, ರೈಟ್? ಆ ತಪ್ಪು ಮಾಡಬಾರ್ದು. ಹೌ ಡಿಡ್ ಯು ಎಂಜಾಯ್ ದ ಮೂವಿ? ಫಿಲ್ಮ್ ಹೇಗಿತ್ತು ಅಂತ ಕೇಳೋದಕ್ಕೆ ನಾನು ಹೌ ಡಿಡ್ ಯು ಎಂಜಾಯ್ ದ ಮೂವಿ ಅಂತ ಕೇಳಿದೆ, ಡಿಡ್ ಯು ಅಂತ ಕೇಳಲಿಲ್ಲ. ಸೊ ಇದನ್ನು ಯಾವಾಗ ಕೇಳ್ತೀವಿ ಅಂದರೆ ಇದು ಒಂಥರ ನಾನ್ ಪರ್ಸ್ನಲ್ ಕ್ವಶನ್, ಅಂದರೆ ನನ್ನೂ ಇನ್ಕ್ಲೂಡ್ ಮಾಡ್ಕೊಂಡಿಲ್ಲ.
ಐಮ್ ಓನ್ಲಿ ಆಸ್ಕಿಂಗ್ ಅಬೌಟ್ ಯು. ಓಕೆ, ಆ ಥರ ಕೇಳುವಾಗ ಇಂಗ್ಲೀಷಲ್ಲಿ ಈ ಸೆಂಟೆನ್ಸ್ ಕೂಡ ಕಾಮನ್. ಅವ್ರು ತುಂಬ ಸರಿ ಅವರು ಆ ಫಿಲ್ಮ್ಗೆ ಹೋಗಿರ್ತಾರೆ, ಬಟ್ ನೀವು ಜೊತೆಗೆ ಹೋಗಿರಲ್ಲ, ಅವಾಗಲೂ ಈ ಥರನೂ ಕೇಳೋದು ಕಾಮನ್. ಓಕೆ, ಒಂಥರ ನಾನ್ ಪರ್ಸನಲ್ ಕ್ವಶನ್ ಅಂದ್ಕೊಳ್ಳಿ. ಅಂದರೆ ಈ ಕ್ವಶನಲ್ಲಿ ನೀವು ಇನ್ಕ್ಲೂಡ್ ಆಗಿರಲ್ಲ ಅಂದ್ಕೊಳ್ಳಿ ಅಷ್ಟೇ. ವಾಟ್ ಡಿಡ್ ಯು ಡೂ ಲಾಸ್ಟ್ ಸಂಡೇ? Where did he find the money? Where did you see his brother? Why did she come home early? So home ಇಂದ ಯಾವತ್ತೂ ಟು ಹಾಕಬೇಡಿ. What did she buy at the shop? What did you do this morning? What did you do with my book? ಸೊ ಇಲ್ಲಿ ಈ ಥರನೇ ಹೇಳೋದು ಕಾಮನ್, ವಿತ್ ಮೈ ಬುಕ್. How did you do it so quickly? How did you solve the problem? Where did you get on this bus? Why did you come home so late? How many friends did you have? ಸೊ ನೋಡಿ, ಈ ಕ್ವೆಶನ್ನ ನಾನು ಟೆಲಿಗ್ರಾಮ್ನಲ್ಲೂ ಕೇಳಿದ್ದೆ ಅಲ್ವಾ. ಇಲ್ಲಿ ವಾಸ್ ವರ್ಬ್ ಬರಲ್ಲ. ಆ್ಯಂಡ್ ಇನ್ನೂ ಯಾರಿಗೂ ಟೆಲಿಗ್ರಾಮ್ ಆ್ಯಪ್ ಬಗ್ಗೆ ಗೊತ್ತಿಲ್ಲ ಅಂದರೆ ಟೆಲಿಗ್ರಾಮ್ ಆ್ಯಪ್ನ ಇನ್ಸ್ಟಾಲ್ ಮಾಡ್ಕೊಳ್ಳಿ. ಅಲ್ಲಿ ನನ್ನ ನೇಮ್ನ ಸರ್ಚ್ ಮಾಡಿ, ಕರೆಕ್ಟಾಗಿ ಸ್ಪೆಲ್ಲಿಂಗ್ ಹಾಕಿ, ಆ್ಯಂಡ್ ಅಲ್ಲಿ ಗ್ರೂಪ್ ಸಿಗುತ್ತೆ, ಓಪನ್ ಮಾಡಿ ಜಾಯಿನ್ ಬಟನ್ ಕ್ಲಿಕ್ ಮಾಡಿ ಅಷ್ಟೇ. ವಾಟ್ ಟೈಮ್ ಡಿಡ್ ಯು ಅರೈವ್ ದೇರ್? ಸೊ ನೀವು ಕನ್ನಡದಲ್ಲಿ ಎಷ್ಟು ಗಂಟೆಗೆ ಅಂತ ಕೇಳಬೇಕಾದಾಗೆಲ್ಲ ಯಾವುದೇ ಟೆನ್ಸ್ ಆಗಿರಲಿ, ವಾಟ್ ಟೈಮ್ ಇಂದಾನೆ ಸ್ಟಾರ್ಟ್ ಮಾಡಿ. ವೆನ್ ಡಿಡ್ ಯುವರ್ ಫಾದರ್ ಕಮ್ ಹೋಮ್? ಹೌ ಡಿಡ್ ಯು ಸ್ಪೆಂಡ್ ಯುವರ್ ವೆಕೇಶನ್? ವೇರ್ ಡಿಡ್ ಯು ಗೆಟ್ ಯುವರ್ ಹೇರ್ ಕಟ್? ಇಲ್ಲಿ ಹೇರ್ ಕಟ್ ಸಿಂಗಲ್ ವರ್ಡ್ ಅಲ್ಲ. Why didn't you speak to him again? When did she leave the classroom? Why did you walk away from there? ಇಲ್ಲಿ ನೋಡಿ, ವಾಕ್ ಅವೇ ಅಂತ ಬಂತು. ಸೊ ಯಾರಾದರೂ ಒಬ್ಬರು ಒಂದು ಜಾಗದಿಂದ, ಸ್ಪೆಷಲಿ ಅಲ್ಲಿ ಏನಾದರೂ ನಡೀತಾ ಇದ್ದರೆ ಮಧ್ಯದಲ್ಲೇ ಹೊಟ್ಟೋಗ್ಬಿಟ್ರೆ ವಾಕ್ ಅವೇ ಅಂತಾರೆ, ರೈಟ್? ಈಗ ಮ್ಯಾಚ್ ನಡೀತಾ ಇರುತ್ತೆ, ಒಬ್ಬ ಪ್ಲೇಯರ್ ಗೇಮ್ ಮಧ್ಯದಲ್ಲೇ ಹೊರಗೆ ಬಂದರು, ವಾಕ್ ಅವೇ ಅನ್ಬೋದು. ಫಂಕ್ಷನ್ ನಡೀತಾ ಇದ್ದಾಗ ಯಾರಾದರೂ ಒಬ್ಬರು ಮಧ್ಯದಲ್ಲೇ ಎದ್ದು ಹೋದ್ರು, ವಾಕ್ ಅವೇ ಅನ್ಬೋದು. ಒಂದು ಪ್ಲೇಸ್ನಲ್ಲಿ ಇರೋದು ಇಷ್ಟ ಇಲ್ಲದೆ ಇದ್ದಾಗ ಯು ಕ್ಯಾನ್ ವಾಕ್ ಅವೇ. ಹೂ ಡಿಡ್ ಯು ಸ್ಪೀಕ್ ಟು? ಡಿಡ್ ಯು ಹಿಯರ್ ದ ನ್ಯೂಸ್? ಸೊ ಗೊತ್ತಾಯ್ತಾ ಅಂದರೆ ಅರ್ಥ ಏನಿಲ್ಲಿ, ಕೇಳಿದ್ಯಾ ಅಂತಾನೆ. ಹೌ ಡಿಡ್ ಯು ಲರ್ನ್ ಅಬೌಟ್ ದಿಸ್? ಇಲ್ಲಿ ನೋಡಿ, ನಿನಗದು ತಿಳಿತಾ, ಹೇಗೆ ತಿಳಿತು, ಹೇಗೆ ತಿಳ್ಕೊಂಡೆ ಅನ್ನೋದಕ್ಕೆ ನಾವು ಲರ್ನ್ ಅನ್ಬೋದು, ರೈಟ್? ಲರ್ನ್ ಅನ್ನೋದು ಆ ಮೀನಿಂಗ್ ಕೂಡ ಬರುತ್ತೆ. ಐ ಲರ್ನ್ ಇಟ್ ವೆರಿ ರೀಸೆಂಟ್ಲಿ ಅಂದರೆ ನಾನು ಇದನ್ನು ತುಂಬ ರೀಸೆಂಟಾಗಿ ತಿಳ್ಕೊಂಡೆ, ಅದ್ರ ಬಗ್ಗೆ ನನಗೆ ಗೊತ್ತಾಯಿತು ಅನ್ನೋದು. ತುಂಬ ವೆಬ್ಸೈಟಲ್ಲಿ ನೀವು ನೋಡಿರ್ತೀರ, ಲರ್ನ್ ಮೋರ್ ಅಂತ ಇರುತ್ತೆ. ಲರ್ನ್ ಮೋರ್ ಅಂದರೆ ಏನು, ಇನ್ನೂ ಹೆಚ್ಚು ತಿಳ್ಕೊಳ್ಳಿ ಅಂತ. ಅಲ್ಲೇನೂ ನಾವು ಕಲಿತಿಲ್ಲ ಅಲ್ವಾ, ಆ ಲಿಂಕ್ ಕ್ಲಿಕ್ ಮಾಡಿದ್ರೆ ನಿಮಗೆ ಫುಲ್ ಇನ್ಫಾರ್ಮೇಷನ್ ಓಪನ್ ಆಗುತ್ತೆ ಅಲ್ಲಿ. ಅಂದರೆ ಸೊ ಅಲ್ಲಿ ನೀವು ಫುಲ್ ಇನ್ಫಾರ್ಮೇಷನ್ ತಿಳ್ಕೋಬಹುದು ಅಲ್ವಾ. ಸೊ ಲರ್ನ್ ಅಂದರೆ ಇನ್ನೊಂದು ಮೀನಿಂಗ್ ಏನು, ತಿಳ್ಕೊಳ್ಳೋದು. ವೈ ಡಿಡ್ ಯು ಸೆಲ್ ಯುವರ್ ಫೋನ್? ವೆನ್ ಡಿಡ್ ಯು ಚೇಂಜ್ ಯುವರ್ ಅಡ್ರೆಸ್? ವಾಟ್ ಟೈಮ್ ಡಿಡ್ ಯುವರ್ ಫ್ರೆಂಡ್ ಗೋ ಹೋಮ್? ಡಿಡ್ ಯು ಡಬಲ್ ಚೆಕ್ ದೀಸ್ ಫಿಗರ್ಸ್? ನೋಡಿ, ಇಲ್ಲಿ ಚೆಕ್ ಅನ್ನೋ ಬದಲು ಡಬಲ್ ಚೆಕ್ ಒಂದು ವರ್ಬ್ ಥರ ಯೂಸ್ ಆಗಿದೆ, ಅದು ಸಿಂಗಲ್ ವರ್ಡ್. ಸೊ ಇಲ್ಲಿ ಫಿಗರ್ಸ್ ಅಂದರೆ ಸ್ಟ್ಯಾಟ್ಸ್, ನಂಬರ್ಸ್ ಇರುತ್ತಲ್ಲ ಅದು ಸ್ಟ್ಯಾಟ್ಸ್. ವಾಟ್ ಗ್ರೇಡ್ ಡಿಡ್ ಯು ಗೆಟ್ ಇನ್ ದ ಟೆಸ್ಟ್? ಡಿಡ್ ಯು ಗಿವ್ ಅ ಕಾಪಿ ಆಫ್ ದಿಸ್ ಟು ಎನಿವನ್? How much did they give you
ಫಾರ್ ಯುವರ್ ಓಲ್ಡ್ ಕಾರ್. ಬರೀ ಕನ್ನಡ ನೋಡಿಕೊಂಡು ನೀವೇ ಇಂಗ್ಲೀಷ್ನಲ್ಲಿ ಹೇಳೋದಕ್ಕೆ ಟ್ರೈ ಮಾಡಿ. ರೈಟ್, ಇಂಗ್ಲೀಷ್ ಸೆಂಟೆನ್ಸ್ನ ಮುಚ್ಚಿ ನೀವೇ ಇಂಗ್ಲೀಷ್ನಲ್ಲಿ ಹೇಳೋದಕ್ಕೆ ಟ್ರೈ ಮಾಡಿ. ಮಾಡೋದಕ್ಕೂ ನಿಮಗೆ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಬರೀ ಕನ್ನಡ ಮಾತ್ರ ನೋಡಿಕೊಂಡು ಅದನ್ನ ಇಂಗ್ಲೀಷ್ನಲ್ಲಿ ಏನು ಹೇಳ್ತಾರೆ ಟ್ರೈ ಮಾಡಿ. ಗೊತ್ತಾಗಲಿಲ್ಲ ಅಂದರೆ ತೆಗೆದು ನೋಡ್ಕೊಳ್ಳಿ. ರೈಟ್, ಆ್ಯಂಡ್ ಈ ವಿಡಿಯೋದಲ್ಲಿ ನೀವೇನಾದರೂ ಹೊಸದು ಕಲ್ತಿದ್ದೀರಾ ಅಂತ ನಿಮ್ಗೆ ಅನಿಸಿದ್ರೆ ಪ್ಲೀಸ್ ಲೈಕ್ ಮಾಡಿ. ವಿಡಿಯೋ ಲೈಕ್ ಮಾಡೋದ್ರಿಂದ ನನಗೇನು ದುಡ್ಡು ಸಿಗೋದಿಲ್ಲ, ತುಂಬ ಜನಕ್ಕೆ ರೆಕಮೆಂಡ್ ಆಗುತ್ತೆ ಅಷ್ಟೇ ಅದು. ರೈಟ್, ತುಂಬ ಜನಕ್ಕೆ ರೀಚ್ ಆಗಬೇಕು ಅಂತ ನಾನು ಹೇಳ್ತೀನಿ. ಆ್ಯಂಡ್ ನೀವು ಶೇರ್ ಕೂಡ ಮಾಡಿ. ಆ್ಯಂಡ್ ಮತ್ತೇನಾದ್ರು ಡೌಟ್ಸ್ ಇದ್ದರೆ ಕೆಳಗಡೆ ಕಾಮೆಂಟ್ ಮಾಡಿ. ಥ್ಯಾಂಕ್ ಯು.